ಅದರಲ್ಲೂ ನಾನು ಸರ್ ಜೊತೆ ಮಾತನಾಡಬೇಕಾದ್ರೆ ಕೇಳಿದೆ, ನಮ್ಮೆಲ್ಲ ಸ್ಟೂಡೆಂಟ್ಗಳ ಬ್ಯಾಕ್ಗ್ರೌಂಡ್ ಏನು? ಆರ್ ದೇ ಫ್ರಮ್ ಅಫ್ಲೂಯೆಂಟ್ ಕ್ಲಾಸ್, ವೆಲ್ ಟು ಡೂ? ಮೋಸ್ಟ್ ಆಫ್ ದೆಮ್ ಆರ್ ಮಿಡಲ್ ಕ್ಲಾಸ್. ತಂದೆ ತಾಯಿಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಫ್ಯೂ ಆಫ್ ದೆಮ್ ಆರ್ ಓಕೆ, ಪರವಾಗಿಲ್ಲ, ಜೀವನ ನಿರ್ವಹಣೆಗೆ ಏನು ಕೊರತೆ ಇಲ್ಲ. ಬಟ್ ರೆಸ್ಟ್ ಆಲ್ ಆರ್ ಬಿಲೋ ಪಾವರ್ಟಿ ಲೈನ್, ಹೂ ಮಸ್ಟ್ ಸ್ಟ್ರೈವ್. ಅವ್ರ ಕೆಲಸ ತೆಗೆದುಕೊಳ್ಬೇಕು, ಒಳ್ಳೆ ವ್ಯಕ್ತಿಗಳಾಗಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ವೇಳೆ ನಮ್ಮನೆ 50-80 ಸೈಟಲ್ಲಿದ್ದು, 50-80 ಸೈಟಲ್ಲಿದ್ದು ಒಂದು 3 ಅಂತಸ್ತಿದ್ರೆ ಯು ಕ್ಯಾನ್ ರೆಸ್ಟ್, ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ನಮ್ಮ ಮನೆಯಲ್ಲಿ ಸರ್ ಪಾರ್ಕಿಂಗ್ ಯಾರ್ಡಲ್ಲಿ ಒಂದು ರೇಂಜ್ ರೋವರ್ ನಿಂತಿದೆ, ನಮ್ಮ ತಂದೆ ಯೂಸ್ ಮಾಡ್ತಾರೆ. ಒಂದು ಮಿನಿ ಕೂಪರ್ ಇದೆ, ತಾಯಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಉಪಯೋಗ ಮಾಡ್ತಾರೆ. ಒಂದು BMW ನನಗೆ ಕೊಟ್ಟಿದ್ದಾರೆ, ನೀವು ರೆಸ್ಟ್ ಮಾಡಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ತಂದೆ 1000 ಕೇಳಿದ್ರೆ 10,000 ಕೊಡ್ತಾರೆ. ಯು ನೀಡ್ ನಾಟ್ ಪುಟ್ ಮೋರ್ ಎಫರ್ಟ್ಸ್. ಸ್ವಾಮಿ ನನಗಿದಿಲ್ಲ, ನನ್ನ ತಂದೆ ತಾಯಿಗಳು ನನಗೋಸ್ಕರ ಜತನ ಮಾಡ್ತಾ ಇದ್ದಾರೆ, ಕನಸು ಕಂಡಿದ್ದಾರೆ. ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ವೇಸ್ಟ್ ಅವರ್ ಟೈಮ್ ಬಿಫೋರ್ 25. ಮೊದಲ 25 ವರ್ಷಗಳ ಕಾಲ ಬ್ರಹ್ಮಚರ್ಯ ಅಂತ ಏನು ಕರೆಯಲ್ಪಡುತ್ತೆ, ಇದು ಸಾಧನೆಗಾಗಿ ಎಲ್ಲ ಗುಣಗಳನ್ನು ಅರ್ಜಿಸಿಕೊಳ್ಳಲಿಕ್ಕೆ, ಕಲಿಯಲಿಕ್ಕೆ, ಅದು ಸ್ಪೋಕನ್ ಇಂಗ್ಲಿಷ್ ಇರಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಲಿ, ಲೈಫ್ ಸ್ಕಿಲ್ಸ್ ಇರಲಿ, ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಮಾಡೋದಿರಲಿ. ನಾನು CA ಆಗಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ ಅದ್ರ ಪ್ರಿಪರೇಷನ್, ನಾನು ನೀಟ್ ಮಾಡಿ ಎಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ MBBS ಹೋಗಬೇಕು ಅನ್ಕೊಂಡಿದ್ದೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀನಿ, ನಾನೊಬ್ಬ ಏರ್ ಹೋಸ್ಟೆಸ್ ಆಗಬೇಕು ಅನ್ಕೊಂಡಿದ್ದೀನಿ, ನಾನೊಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಜಗದ ಬೆಸ್ಟ್ ಮಾಡೆಲ್ಸ್ ಅಂತ ಏನಿರುತ್ತೆ ದಟ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಮೊಬೈಲಲ್ಲಿ ನೋಡ್ತೀವಿ ತಾನೆ, ಇನ್ಸ್ಟಾ, ಫೇಸ್ಬುಕ್, ಟಿಕ್ಟಾಕ್, ರೀಲ್ಸ್ ಎಲ್ಲ ನೋಡಿ ಬೇಡ ಅನ್ನಲ್ಲ. ಅದರ ಜೊತೆಗೆ ಹೂ ಆರ್ ದ ಟಾಪ್ ಮೋಸ್ಟ್ ಅಚೀವರ್ಸ್ ಆನ್ ದಿಸ್ ಅರ್ತ್ ಹೂ ಹ್ಯಾವ್ ಕಮ್ ಅಪ್, ಸ್ಟುಡ್ ಟು ದ ಚಾಲೆಂಜಸ್ among all adversity, amidst all adversity, who defeated those challenges and problems, who excelled in their field. ಹಾಟ್ ಮೇಲ್ ಕಂಡಿಡಿದವರು ಯಾರು? ಅವನ ಹಿನ್ನೆಲೆ ಏನು? ಗೂಗಲ್ ಹೇಗೆ ಆರಂಭ ಆಯಿತು? ಫೇಸ್ಬುಕ್ ಹೇಗೆ ಆರಂಭ ಆಯಿತು? ಒಂದು ಅಮೆಜಾನ್ ಹೇಗೆ ಬಂತು? ಒಂದು ಫ್ಲಿಪ್ಕಾರ್ಟ್ ಹೇಗೆ ಬಂತು? ಒಂದು ಊಬರ್ ಹೇಗೆ, ಯಾವ ಮೆದುಳಿನಲ್ಲಿ ಮೊದಲು ಅದು ಮೈದಳೆಯಿತು, ಆಲೋಚನಾ ರೂಪವಾಗಿ ಬಂತು? ಒಂದು ಓಲಾ ಹೇಗೆ ಬಂತು? ಒಂದು ಓಯೋ ಹೇಗೆ ಬಂತು? ಸುಮಾರು 16,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಹೇಗೆ ಬಂದು $1 ಟ್ರಿಲಿಯನ್ ಎಕಾನಮಿಗೆ ಬಿಸ್ನೆಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಏನೆಲ್ಲ ಮಾಡ್ತಾರೆ? ಒಂದು ಇನ್ಫೋಸಿಸ್ ಸಂಸ್ಥೆ ನಾರಾಯಣ ಮೂರ್ತಿ, ತಾಯಿ ಸುಧಾಮೂರ್ತಿ ಹೇಗೆ ಕಟ್ಟಿದ್ರು? ದೀಸ್ ಆರ್ ದ ಸ್ಟೋರೀಸ್, ದೀಸ್ ಆರ್ ದ ಲೆಸನ್ಸ್ which should become your muscle memory. ಉದ್ಧಾರ ಆಗಬೇಕು ಅನ್ನೋದಾದ್ರೆ ನಾನೊಬ್ಬ ಅಧಿಕಾರಿ ಆಗಬೇಕು, ನಾನು ಒಳ್ಳೆ ಕೆಲಸವನ್ನ ಮಾಡಬೇಕು. ಯಾರೋ ಒಬ್ಬರು IAS ಅಧಿಕಾರಿ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರೋ ಇನ್ನೊಬ್ಬ IPS ಅಧಿಕಾರಿ ಇದ್ದಾರೆ, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆ ಏನು? ಹಾಗಾಗಲಿಕ್ಕೆ ಅವರು ಪಟ್ಟ ಪರಿಶ್ರಮವೇನು? ರವಿಚಂದ್ರನ್ ಹಾಗೆ ಆದ್ರ? ರವಿಚಂದ್ರನ್ ಹಾಗೆ ಆಗಲಿಲ್ಲ. ಇದೇ ಮೆಜೆಸ್ಟಿಕ್ ಇಂದ, ಮೆಜೆಸ್ಟಿಕ್ ಇದೆಯಲ್ಲ, ಆ ಮೆಜೆಸ್ಟಿಕ್ ಇಂದ ಜ್ಞಾನ ಭಾರತಿ ಕೆಂಗೇರಿ ಕ್ಯಾಂಪಸ್ ₹9 ಬಸ್ ಚಾರ್ಜ್ ಉಳಿಸ್ಲಿಕ್ಕೆ ಐ ಯೂಸ್ ಟು ರನ್, ಓಡ್ತಾ ಇದ್ದೆ. ಹೆಂಗ್ ಓಡ್ತಾ ಇದ್ದೆ ಅಂದ್ರೆ ಅಲ್ಲಿ ಬರೋವರೆಗೂ ನಿಲ್ತಾ ಇರಲಿಲ್ಲ. ಆ ಓಟ IPS ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಟ್ರೈನಿಂಗ್ ಅಲ್ಲೂ ಕೂಡ ದಿನಾ 18 ಕಿಲೋಮೀಟರ್ ಓಡೋವನಿಗೆ 10 ಕಿಲೋಮೀಟರ್ ಯಾವ ಲೆಕ್ಕ? ಐ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಈ ಓಟದಿಂದಾಗಿ ಟು ಸೇವ್ 6,000, 6,000 ಉಳಿಸ್ಲಿಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮಾರ್ನಿಂಗ್ ಐ ಯೂಸ್ ಟು ಕಮ್, ಓಪನ್ ದ ಇನ್ಸ್ಟಿಟ್ಯೂಷನ್, ಕ್ಲೀನ್ ಇಟ್, ಪ್ರಿಪೇರ್ ಫಾರ್ ದ ಲೆಸನ್, ಕಾಲ್ ದ ಟೀಚರ್, ಅರೇಂಜ್ ದ ಮಟೀರಿಯಲ್, ಸಿಟ್ ಇನ್ ದ ಲಾಸ್ಟ್ ಬೆಂಚ್, study everything, submit the report at the end of the day to the owner, go back, study again. ನಾನು ಡಿಗ್ರಿ ಮುಗಿಸಿದ್ದೆ 2007ರಲ್ಲಿ.
ಇದೇ ಜ್ಞಾನ ಭಾರತಿ ಕ್ಯಾಂಪಸ್ MA ಇಂಗ್ಲಿಷ್. ಐ ಆಮ್ ದ ಟಾಪರ್, ರಿಮೆಂಬರ್. SLCನೂ ಟಾಪರೇ, PUCನೂ ಟಾಪರೇ, ಗ್ರಾಜ್ಯುಯೇಷನ್ ಅಲ್ಲೂ ಟಾಪರೇ, UPSCನೂ ಟಾಪರೇ. 22 ವರ್ಷ 6 ತಿಂಗಳಿಗೆ IPS, 37 ವಯಸ್ಸು. ನೌ ಐ ಆಮ್ DIG, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಐ ಹ್ಯಾವ್ ಕಂಪ್ಲೀಟೆಡ್ 14 years ಆಫ್ ಸರ್ವಿಸ್. ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆ, ಆರಂಭವಾದ ಕಲಬುರಗಿ ಇರಲಿ, ಒಂದು ಹುಲಿ ತರ ಗರ್ಜನೆ ಮಾಡಿದ ಬೆಳಗಾವಿ ಶಿವಮೊಗ್ಗ ಇರಲಿ, ಅತ್ಯಂತ ಮಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ ಹಾಸನ ಮೈಸೂರು ಇರಲಿ, DCP ವೆಸ್ಟ್ ಬ್ಯಾಂಗ್ಳೂರು ರೂರಲ್ SP ಆಗಿರಲಿ, ಅಥವಾ CIDಯಲ್ಲಿ ನಿರ್ವಹಿಸಿದ ಪ್ರಕರಣಗಳೇ ಇರಲಿ, MD ಕಿಯೋನಿಕ್ಸ್ ಆಗಿ ಮಾಡುತ್ತಿರುವ ಕೆಲಸವೇ ಆಗಿರಲಿ, ಇದರಲ್ಲಿ ಎಲ್ಲ ನೋಡಿದ್ದು ಜನ ಜನ ಜನ. ಏನು ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ, ಏನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಪೊಲೀಸ್ ಇಲಾಖೆಯನ್ನ ಇನ್ನೂ ಜನರ ಬಳಿ ಒಯ್ಯೋದು ಹೇಗೆ? FIR ಅಂದ್ರೇನು ಯಾರಿಗೂ ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಇಟ್, ಲೆಟ್ ಮಿ ಬುಕ್ ಅ ಪ್ರಿಂಟ್ ಅ ಬುಕ್. FIR ಅಂದ್ರೇನು, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೇನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೇನು, ಸಮನ್ಸ್ ಅಂದ್ರೇನು, ವಾರಂಟ್ ಅಂದ್ರೇನು, ಯಾಕೆ ನಾವು ಕೆಲವು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ, ಯಾಕೆ ಕೆಲವು ಪ್ರಕರಣಗಳಲ್ಲಿ ಅರೆಸ್ಟ್ ಇಲ್ಲದೆ ಬೇಲ್ ಮಾಡಿ ಠಾಣೆಯಲ್ಲೇ ವಾಪಸ್ ಕಳಿಸ್ತೀವಿ, ಒಂದು ಅರ್ಜಿ ವಿಚಾರಣೆಗೆ ತೆಗೆದುಕೊಳ್ಳಬೇಕಾದ 15 ದಿವಸ ಯಾಕೆ, ಫಿರ್ಯಾದಿದಾರರ ದಿನಾಚರಣೆಯನ್ನು ಮಾಡಬೇಕಾದ್ರೆ ಏನೂ ಇಲ್ಲದ ವ್ಯಕ್ತಿ ಬಂದಾಗ ಅವನ್ನ ಕುಳ್ಳಿಸಿ ಅವನಿಗೆ ನೀರು ಕೊಟ್ಟು ಹೌ ಕ್ಯಾನ್ ಐ ಹೆಲ್ಪ್ ಯು, ನಾನು ನಿನಗೆ ಹೇಗೆ ಸಹಾಯ ಮಾಡಲಿ ಅಂತ ಕೇಳುವುದು, ಅತಿ ಕುಖ್ಯಾತ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು, ಗುಂಡಾ ಆಕ್ಟ್ ಹಾಕೋದು, ಅವಶ್ಯಕತೆ ಬಿದ್ದರೆ ಅತ್ಯಂತ ಕಠಿಣ ಕ್ರಮವನ್ನು ಕೈಕೊಂಡು ಕೆಲಸ ಮಾಡಿದ ರೀತಿ, ಅದಕ್ಕೆಲ್ಲ ಬುನಾದಿ ನಾನು ಅನುಭವಿಸಿದ ಸಮಸ್ಯೆ. ನಾನು ನನ್ನ ಸುತ್ತಮುತ್ತಲಿದ್ದ ಅಂದಿನ ವಾತಾವರಣ, ಅದೆಲ್ಲವನ್ನ ಮಾಡಿದ ಪ್ರಯುಕ್ತ ರವಿ ಡಿ ಚೆನ್ನಣ್ಣವರ್. ಹಾಗೆ ಆಯ್ತಾ ಅದು? ಐ ಆಮ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್, ವೆರಿ ಪ್ರೌಡ್. ಹಾಗಂತ ನನಗೆ ಅಹಂ ಇಲ್ಲ, ಹಾಗಂತ ನನಗೆ ನಾನೇ ಸರ್ವಶ್ರೇಷ್ಠ ಅಂತಕ್ಕಂಥ ದುರ್ಯೋಧನನ ಗರ್ವವಿಲ್ಲ. ಅತ್ಯಂತ ದಯಾಳುವಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನ ಮೇಲೆತ್ತಬೇಕೆನ್ನುವ ಗುಣ ಇದ್ರೂ ಅಪಾತ್ರಕ್ಕೆ ಪಾತ್ರರಾಗುವವರಿಗೆ ಕಾರುಣ್ಯ ತೋರುವ ಕರ್ಣನ ಗುಣ ನನಗಿಲ್ಲ. ಕರ್ಣ ಅದ್ಭುತ ವ್ಯಕ್ತಿ, ಆದರೆ ಅವನ ಕಾರುಣ್ಯ ಅಪಾತ್ರರ ಪರವಾಗಿತ್ತು. ನಿಮಗೂ ಗೊತ್ತಿರಲಿ, ನಮ್ಮಲ್ಲಿರುವ ಒಳ್ಳೆಯತನ, ನಮ್ಮಲ್ಲಿರುವ ಸಹಾನುಭೂತಿ, ನಮ್ಮಲ್ಲಿರುವ ವ್ಯಾಕುಲತೆ, ಕಕ್ಕುಲತೆ, ಪ್ರೇಮ ಅನ್ನೋದು ಅಪಾತ್ರರಿಗೆ ಇರಕೂಡದು. ಅವರು ಅದಕ್ಕೆ ಪಾತ್ರರೇ ಅಂದ್ರೆ ಮಾತ್ರ ಅದು ಶ್ರೇಷ್ಠ ಆಗುತ್ತೆ. 2 ಫಲಗಳಿವೆ ಮನುಷ್ಯ ಜೀವನದಲ್ಲಿ. ನಾವು ಮಾಡುವ ಕೆಲಸದಿಂದ 2 ಫಲ, ಒಂದು ಹಿತಫಲ, ಇನ್ನೊಂದು ಇಷ್ಟಫಲ. ಹಿತಫಲ ಅನ್ನುವುದು ನಾನು ನನ್ನ ಕೆಲಸದಿಂದ ಪಡೆದ ಫಲವನ್ನು ಸಮಾಜದ ಒಳಿತಿಗಾಗಿ, ನೀವು ಶಿಕ್ಷಣದಿಂದ ಪಡೆದ ಅನುಕೂಲವನ್ನು ಸಮಾಜಕ್ಕೆ ಬಳಸಿದರೆ ಅದು ಹಿತಫಲ. ನಾನು ಅದರಿಂದ ಸ್ವಂತ ಬೆಳೆಯಲಿಕ್ಕೆ ಉಪಯೋಗಿಸಿದರೆ ಅದು ಇಷ್ಟಫಲ. ಹಿತಫಲ ಇಷ್ಟಫಲದ ಪರಿಣಾಮವಾಗಿ ಧರ್ಮಾಧರ್ಮ, ಗುಣ ಅವಗುಣ ನಿರ್ಮಾಣಗಳಾಗುತ್ತೆ. ಹಾಗಿದ್ರೆ ನಮ್ಮಲ್ಲಿರುವ ಶಕ್ತಿ ಎಂದೂ ಅಪಾತ್ರರಿಗೆ ಹೋಗಬಾರದು, ಪಾತ್ರರಿಗೆ ಮಾತ್ರ ಸಲ್ಲಬೇಕು. ಅದು ಪೊಲೀಸ್ ಇಲಾಖೆಯ ಮೂಲ ಗುಣ. ಅವನು ದುಷ್ಟನೇ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನು ಶಿಷ್ಟನೇ, ಪ್ರಾಣವನ್ನು ಪಣಕ್ಕಿಟ್ಟಾದರೂ ಅವನ ರಕ್ಷಣೆ ಆಗಲೇಬೇಕು. ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಪೊಲೀಸರಾಗಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಸರ್, ಪೊಲೀಸ್ ಹುದ್ದೆಯಷ್ಟು, ಪೊಲೀಸ್ ಸೇವೆಯಷ್ಟು ಉದಾತ್ತವಾದ ಸೇವೆ ಇನ್ನೊಂದಿಲ್ಲ. ಎವ್ರಿ ಡೇ ದೇರ್ ವಿಲ್ ಬಿ ಚಾಲೆಂಜಸ್. ಎವ್ರಿ ಡೇ ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಹ್ಯಾಂಡಲ್ ದಿ ಅನ್ಇಮ್ಯಾಜಿನೇಬಲ್ ಥಿಂಗ್ಸ್. ಅದು ನಮ್ಮ ಭಾಗ್ಯ ಅಂತ ನಾನು ಭಾವಿಸಿರೋದು. ಎಲ್ಲರೂ ಪೊಲೀಸ್ ಆಗಲ್ಲ, ಪೊಲೀಸ್ ಆದವರೆಲ್ಲ ಜನಪರ ಕಾಳಜಿಯನ್ನು ಹೊಂದಿರಲ್ಲ. ಪೊಲೀಸ್ ಆಗಿ ಉನ್ನತ ಹುದ್ದೆಯಲ್ಲಿದ್ದು ಜನಪರ ಕಾಳಜಿಯನ್ನ ಉಳಿಸಿಕೊಂಡು ಅದಕ್ಕೆ ಗುಣಗಳು ಅಂತಕ್ಕಂಥ ಪೋಷಕಾಂಶಗಳನ್ನು ಹಾಕಿ ಬೆಳೆಸುವುದಿದೆಯಲ್ಲ, ಬೆಳೆಸುವ ಮೂಲಕ ಇತರರಿಗೆ ನೆರಳನ್ನು ಒದಗಿಸುವುದಿದೆಯಲ್ಲ, ಅದು ನನ್ನ ಜೀವನೋದ್ದೇಶ. ವಿದ್ಯಾರ್ಥಿಗಳಾಗಿ
ಸುತ್ತಮುತ್ತಲಿನ ಕಥೆಗಳಲ್ಲಿ ಕಲಿಯಲಿಕ್ಕೆ ಬಹಳಷ್ಟು ಇರ್ತದೆ. ವಿ ನೀಡ್ ನಾಟ್ ರೀಇನ್ವೆಂಟ್ ದ ವೀಲ್. ಮತ್ತೊಂದು ಆವಿಷ್ಕಾರದ ಅವಶ್ಯಕತೆ ಇಲ್ಲ, ಮತ್ತೊಂದು ಸಂಶೋಧನೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಸಾರಿ ಕಣ್ತೆರೆದು ಇಡೀ ಜಗತ್ತನ್ನು ನೋಡಿದ್ರೆ, ನನ್ನ ಸುತ್ತಮುತ್ತಲಿರುವ ವಾತಾವರಣವನ್ನು ನೋಡಿದ್ರೆ, ಬೆಸ್ಟ್ 10 ಪಿಕಪ್. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಬೇಕಾದವರಿಲ್ಲ, ಅವರು ಆ ಕ್ಷೇತ್ರದಲ್ಲಿ ನೀವು ಎಕ್ಸೆಲ್ ಆಗಬೇಕಷ್ಟೇ. ಇಲ್ಲಿ ಯಾವ ಕೆಲಸನೂ ಶ್ರೇಷ್ಠ ಅಲ್ಲ, ಯಾವ ಕೆಲಸನೂ ಕನಿಷ್ಠ ಅಲ್ಲ. ವಾಟ್ ಎವರ್ ಯು ಆರ್ ಡೂಯಿಂಗ್